ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ಇವತ್ತು ನಾನು ಕುಡ್ಲದ ಜಂಜಿ ಸುಕ್ಕ ಅಂದರೆ ಮಂಗಳೂರಿನವರು ಮಾಡುವ ರೀತಿಯ ಜಂಜಿ ಸುಕ್ಕ ಅಂದರೆ ಕ್ರ್ಯಾಬು, ಏಡಿ ಸುಕ್ಕ. ಕ್ರ್ಯಾಬನ್ನು ಮಂಗಳೂರಲ್ಲಿ ಜಂಜಿ ಎಂದು ಕರೆಯುತ್ತಾರೆ. ಅದನ್ನು ಕನ್ನಡದಲ್ಲಿ ಏಡಿ, ಕೆಲವರು ಏಡಿಕಾಯಿ ಅಂತ ಹೇಳುತ್ತಾರೆ. ಯಾವ ರೀತಿಯಿಂದ ಮಾಡಿದ್ದೇನೆ ಎಂದು ಬನ್ನಿ ನೋಡುವ. ನನ್ನ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕ್ರ್ಯಾಬ್ ತುಂಬ ಟೇಸ್ಟಿಯಾಗಿ ಆಗುತ್ತದೆ. ಇದು 15 ನಿಮಿಷದಲ್ಲಿ ತಯಾರು ಮಾಡ್ಬೋದು. ತುಂಬ ಸುಲಭವಾದ ರೆಸಿಪಿ ಇದು. ಹೇಗೆ ಮಾಡಿದೆ ಎಂದು ಬನ್ನಿ ನೋಡುವ. ಮೊದಲಿಗೆ ನಾನು 1 kg ಕ್ರ್ಯಾಬನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೇನೆ. ನಾನು 1 ಏಡಿಯನ್ನು 2 ತುಂಡು ಮಾಡಿದ್ದೇನೆ. ಈಗ ಇದಕ್ಕೆ ಮಸಾಲೆಯನ್ನು ತಯಾರು ಮಾಡೋಣ. ಮಸಾಲೆಯನ್ನು ನಾನು ಹುರಿದಿಟ್ಟಿದ್ದೇನೆ. ಯಾವುದೆಂದರೆ ಅದು 8 ಬ್ಯಾಡಗಿ ಮೆಣಸು, 4 ಗಿಡ್ಡ ಮೆಣಸು, 1 ದೊಡ್ಡ ಚಮಚ ಕೊತ್ತಂಬರಿ ಬೀಜ, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಮೆಂತ್ಯಕಾಳು ಮತ್ತು ಸ್ವಲ್ಪ ಗರಂ ಮಸಾಲೆಯನ್ನು ತೆಗೆದುಕೊಂಡೆ, ಅಂದರೆ ಕೆತ್ತೆ, ಲವಂಗ ಅದೆಲ್ಲ. ಇದರ ಜೊತೆಗೆ ಅರ್ಧ ಚಮಚ ಅರಶಿನ, ಸ್ವಲ್ಪ ಹುಳಿ, 1 ಈರುಳ್ಳಿಯನ್ನು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ರುಬ್ಬಬೇಕು, ನುಣ್ಣಗೆ ರುಬ್ಬಬೇಕು. ರುಬ್ಬಿ ಆಯಿತು ನೋಡಿ. ಇದನ್ನು ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳೋಣ. ಈಗ ಒಂದು ಪಾತ್ರೆ ತೆಗೆದುಕೊಂಡಿದ್ದೇನೆ. ಅದಕ್ಕೆ ನಾನು ಅರೆದಿಟ್ಟ ಮಸಾಲೆಯನ್ನು ಸೇರಿಸ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ನೀರನ್ನು ಕೂಡ 1 ಗ್ಲಾಸಷ್ಟು ನೀರನ್ನು ಹಾಕ್ತಿದ್ದೇನೆ. ಇದನ್ನು ಕುದಿಯಲು ಬಿಡೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. 1 ಈರುಳ್ಳಿ ಮತ್ತು ಸ್ವಲ್ಪ ಶುಂಠಿಯನ್ನು ಹಾಕ್ತಾ ಇದ್ದೇನೆ. ಅದರ ಜೊತೆ 1 ಕಾಯಿ ಮೆಣಸನ್ನು, ಹಸಿಮೆಣಸಿನಕಾಯಿ 2 ಹಾಕ್ತಿದ್ದೇನೆ. ಜೊತೆಗೆ 2 ಟೊಮೆಟೊವನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದು ಕುದಿಯುತ್ತಾ ಇರುವಾಗ ಕ್ಲೀನ್ ಮಾಡಿ ಇಟ್ಟಿದ್ದ ಕ್ರ್ಯಾಬನ್ನು ಇದಕ್ಕೆ ಸೇರಿಸ್ತಿದ್ದೇನೆ, ಏಡಿಯನ್ನು. ಎಲ್ಲ ಕ್ರ್ಯಾಬನ್ನು ಒಟ್ಟಿಗೆ ಸೇರಿಸಿ ಒಂದು 15 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಯಲು ಬಿಡೋಣ. ಕ್ರ್ಯಾಬನ್ನು ಸೇರಿಸಿದ ಬಳಿಕ 1 ನಿಮಿಷಗಳ ಕಾಲ ಅದನ್ನು ಮಗುಚುವ. ಈಗ ಮುಚ್ಚಳು ಮುಚ್ಚಿ ಒಂದು 15 ನಿಮಿಷಗಳ ಕಾಲ ಬೇಯಲು ಬಿಡಬೇಕು. ಬೇಯುತ್ತಾ ಇರುವಾಗ ಮಿಡ್ಲಲ್ಲಿ 1 ಸರಿ ಮಿಕ್ಸ್ ಮಾಡುವ. ಈಗ ಒಂದು ಪಾತ್ರೆ ತೆಗೆದುಕೊಂಡಿದ್ದೇನೆ. ಅದಕ್ಕೆ 2 ದೊಡ್ಡ ಚಮಚದಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ. ಅದಕ್ಕೆ ಸ್ಲೈಸ್ ಮಾಡಿದ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ ಮತ್ತು ಸ್ವಲ್ಪ ಕರಿಬೇವಿನ ಎಲೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಇದು ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಬೇಕು. ಇದು ಗೋಲ್ಡನ್ ಬ್ರೌನ್ ಬಂದ ನಂತರ ಇದಕ್ಕೆ 1 ದೊಡ್ಡ ತೆಂಗಿನಕಾಯಿ ತುರಿಯನ್ನು ಇದಕ್ಕೆ ಸೇರಿಸ್ತಿದ್ದೇನೆ. ಇದು ಒಳ್ಳೆ ಘಮ ಘಮ ಪರಿಮಳ ಬರೋ ತನಕ ಫ್ರೈ ಮಾಡ್ತಾ ಇರಬೇಕು. ಈಗ ತೆಂಗಿನಕಾಯಿ ಫ್ರೈ ಆಯಿತು. ಇದನ್ನು ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳೋಣ. 15 ನಿಮಿಷ ಆಯಿತು. ಈಗ ಈ ಕಡೆಯಲ್ಲಿ ಜಂಜಿ ಬೆಂದಿದೆ. ಒಳ್ಳೆ ಮಸಾಲೆಯೊಂದಿಗೆ ನೀರೆಲ್ಲ ಡ್ರೈ ಆಗಿದೆ. ಈಗ ಇದಕ್ಕೆ ನಾವು ಫ್ರೈ ಮಾಡಿಟ್ಟ ತೆಂಗಿನಕಾಯಿಯನ್ನು ಸೇರಿಸಬೇಕು. ತೆಂಗಿನಕಾಯಿಯನ್ನು ಹುರಿದು ಹಾಕೋದ್ರಿಂದ ಟೇಸ್ಟ್ ಅಂತೂ ಸೂಪರ್ ಆಗಿ ಬರುತ್ತದೆ. ತೆಂಗಿನ ತುರಿಯನ್ನು ಸೇರಿಸಿದ ಬಳಿಕ 2 ನಿಮಿಷಗಳ ಕಾಲ ಮಿಕ್ಸ್ ಮಾಡುವ. ಎರಡು ನಿಮಿಷಗಳ ಕಾಲ ಮಿಕ್ಸ್ ಮಾಡಿದ ಬಳಿಕ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸುವ. ಈಗ ನೋಡಿ ತಯಾರಾಗಿದೆ ನಮ್ಮ ಜಂಜಿ ಸುಕ್ಕ, ಏಡಿ ಸುಕ್ಕ. ಇದು ನೀರು ದೋಸೆ, ಚಪಾತಿ, ಇಡ್ಲಿಗೆಲ್ಲ ಒಳ್ಳೆ ಕಾಂಬಿನೇಷನ್. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಧನ್ಯವಾದಗಳು. ನೀವು ಕೂಡ ಈ ಏಡಿ ಸುಕ್ಕವನ್ನು ಮಾಡಿ ಟ್ರೈ ಮಾಡಿ ನೋಡಿ.